ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿರುವಂಥದ್ದು. ಇದೀಗ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರಾ ಅನ್ನುವ ಒಂದು ವಿಚಾರ. ಸದ್ಯಕ್ಕೆ ಏನಾಯಿತು, ಮೇಲ್ನೋಟಕ್ಕೆ ಕೆಲವೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಮೇಲೆ ಇವತ್ತು ದೊಡ್ಡ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಇವತ್ತು ಪ್ರದೀಪ್ ಈಶ್ವರ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆ, ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸ್ ಠಾಣೆ ಮುಂಭಾಗ SP ಅವರಿಗೂ ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಏನಾಯಿತು ಬೆಳವಣಿಗೆ ರಾಜಕೀಯದಲ್ಲಿ ಅಂತ ನೋಡೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ರಭಾವಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಇವತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಎರಡಕ್ಕೂ ಹೆಚ್ಚು 4 ಜನ ಅರೆಸ್ಟ್ ಆಗಿರುವಂತಹ ವಿಚಾರ. ಅರೆಸ್ಟ್ ಆದ ಬೆನ್ನಲ್ಲೇ ಅಲ್ಲಿದ್ದಂತಹ ಕೆಲವೊಂದಿಷ್ಟು BJP JDS ಮುಖಂಡರು ಪ್ರದೀಪ್ ಈಶ್ವರ್ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ರೌಡಿ ಪ್ರದೀಪ್ ಅವಿವೇಕಿ, ಹೀಗೆ ಅಂತೆಲ್ಲ ಮಾತುಕತೆ ಕೂಡ ಜೋರಾಗಿದೆ ಕಾರ್ಯಕರ್ತರು ಮುಖಂಡರಿಂದ. ಏನಾಯಿತು ಪ್ರದೀಪ್ ಈಶ್ವರ್ಗೆ ಅಂತ ನೋಡೋದಾದರೆ, ಪ್ರದೀಪ್ ಈಶ್ವರ್ ಕೆಲವು ದಿನದಿಂದ HD ಕುಮಾರಸ್ವಾಮಿ ಅವರಿಗೆ ಏಕವಚನದಲ್ಲಿ ಸವಾಲ್ಗಳನ್ನು ಎಸೆಯೋದು, ದುರಂಕಾರದ ಮಾತುಗಳನ್ನು ಆಡೋದು, ಇವೆಲ್ಲವನ್ನ ನೋಡ್ತಿದ್ದಂತಹ BJP JDS ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಬರ್ತಿದ್ದಂತೆ ಪ್ರದೀಪ್ ಮೇಲೆ ಇಲ್ಲ ಸಲ್ಲದ ಪ್ರತಿಭಟನೆಗಳ ಮೂಲಕ ಪ್ರದೀಪ್ ಹುಚ್ಚ ಅಂತೆಲ್ಲ ಕೂಗಿ ಅಡ್ಡಗಟ್ಟಿ ಕಾರನ್ನ ಚಪ್ಪಲಿ ಎಸೆಯುವುದರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದನ್ನು ಸಹಿಸಿಕೊಳ್ಳಲಾಗದ ಪ್ರದೀಪ್ ಈಶ್ವರ್ ಕಾರ್ನ ಸನ್ ರೂಫ್ ಓಪನ್ ಮಾಡ್ಕೊಂಡು ಮೇಲೆ ಎತ್ತಿ ಮೀಸೆ ತಿರುವಿ ತೊಡೆ ತಟ್ಟಿ ಸವಾಲ್ ಹಾಕಿದ್ದಾರೆ. ಇದು ಪ್ರಚೋದನೆಗೆ ಆದ್ಯತೆ ಕೊಟ್ಟ ಹಾಗೆ, ಇದು ಮೇಲ್ನೋಟಕ್ಕೆ ಗಂಭೀರವಾದ ಆರೋಪ ಅಂತ ಹೇಳಿ ಇವತ್ತು ಪ್ರದೀಪ್ ಈಶ್ವರ್ ಮೇಲೆ ಕಂಪ್ಲೇಂಟ್ ಅನ್ನು ದಾಖಲು ಮಾಡಲಾಗಿದೆ. SP ಅವರಿಗೆ ನೇರವಾಗಿ ಪ್ರದೀಪ್ ಈಶ್ವರ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ FIR ದಾಖಲು ಮಾಡಿ ಅಂತೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದೀಗ ಪ್ರದೀಪ್ ಈಶ್ವರ್ಗೆ ಅರೆಸ್ಟ್ ಆಗುವ ಭಯವೂ ಕೂಡ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ಆಪ್ತರು, ಪ್ರಭಾವಿಗಳು, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ನೀಡಿ ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ತಾಯಿಯನ್ನು ನಿಂದಿಸಿದ್ದಾರೆ, ನನಗೆ ಏಕವಚನದಲ್ಲಿ ಬೈದಿದ್ದಾರೆ, ಚಪ್ಪಲಿಯನ್ನು ಎಸೆದಿದ್ದಾರೆ ಅಂತೇಳಿ ಪ್ರದೀಪ್ ಈಶ್ವರ್ ಗಳಗಳನ್ನೇ ಕಣ್ಣೀರನ್ನು ಇಟ್ಟಿದ್ದಾರೆ. ಇದನ್ನು ಸಹಿಸಿಕೊಳ್ಳಲಾಗದೆ ಪ್ರದೀಪ್ ಈಶ್ವರ್ ಅವರ ಆಪ್ತರು ಆಗಿರುವಂತಹ ಸಿದ್ದರಾಮಯ್ಯನವರು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಕರೆ ಮಾಡಿ ಚಪ್ಪಲಿ ಎಸೆದಿದ್ದ ಆರೋಪಿಗಳನ್ನು ಬಂಧಿಸಿ, ಚಪ್ಪಲಿ ಎಸೆದವರು ಯಾರು ಎಂಬುದನ್ನು ತನಿಖೆ ಮಾಡಿ ಅವರನ್ನು ಬಂಧಿಸಿ ಅಂತ ಹೇಳಿ ಆದೇಶವನ್ನು ಮಾಡಿದರು. ಅದಾಗಿ ಒಂದೇ ದಿನಕ್ಕೆ 4 ಜನವನ್ನ ಬಂಧಿಸಿ ಅದಾದ ಬಳಿಕವೇ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾರ್ಯಕರ್ತರು, BJP JDS ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿ, SP ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಿ ಪ್ರದೀಪ್ ಈಶ್ವರ್ ಮೇಲೆ ಆಕ್ರೋಶವನ್ನು ಹೊರಹಾಕಿ ಪ್ರದೀಪ್ ಈಶ್ವರ್ ಮೇಲೆ ದೊಡ್ಡ ದೂರನ್ನು ದಾಖಲು ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ತೊಡೆ ತಟ್ಟಿ ಸವಾಲು ಹಾಕಿದ್ದಾರೆ. ಪ್ರಜೆಗಳ ಮುಂದೆ ಈ ರೀತಿಯಾಗಿ ದುರಂಕಾರದ ಮಾತುಗಳನ್ನು ಆಡಿದ್ದಾರೆ. ಅದೇ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರದೀಪ್ ಈಶ್ವರ್ ಮೇಲೆ ದೊಡ್ಡ ಕಂಪ್ಲೇಂಟನ್ನು SP ಅವರಿಗೆ ನೀಡಿದ್ದಾರೆ. ಈ ಕಾರಣಕ್ಕಾಗಿ ಖರ್ಗೆ ಅವರು ಕೂಡ ಮಾತನಾಡಿಸಿದ್ರು, ಆರೋಪಿಗಳನ್ನು ಚಪ್ಪಲಿಸಿದವರನ್ನ ಅರೆಸ್ಟ್ ಮಾಡಿದ್ರಿ, ಆದರೆ ಪ್ರದೀಪ್ ಈಶ್ವರ್ ಮೇಲೆ ಕಂಪ್ಲೇಂಟ್ ಆಗಿದೆ, ನೀವು ಪ್ರದೀಪ್ ಈಶ್ವರ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕ್ಷಿಗಳನ್ನು ಕೊಡಿ, ಯಾರೇ ಪ್ರಭಾವಿಗಳಾದರೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತಾನು ಕೂಡ ನೇರವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗಬಹುದಾ? ಪ್ರಚೋದನೆ ಮಾಡಿದ್ದಾರೆ. ಮೀಸೆ ತಿರುವಿ ತೊಡೆ ತಟ್ಟಿ ಸವಾಲುಗಳನ್ನು ಹಾಕೋದು, ಆಕ್ರೋಶವನ್ನು ತರ್ತೋದು, ಇವೆಲ್ಲವನ್ನ ನೋಡಿದ್ದ ಪ್ರದೀಪ್ ಈಶ್ವರ್ ಮಾಡಿದಂಥ ಪ್ರದೀಪ್ ಈಶ್ವರ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ, ಈ ವಿಡಿಯೋದ ಬೆನ್ನಲ್ಲೇ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆಯಾ? ಏನು ಹೇಳುತ್ತೆ ರಾಜಕೀಯದ ಕೆಲವೊಂದಿಷ್ಟು ಸನ್ನಿವೇಶಗಳು? ನೋಡೋಣ. ಪ್ರದೀಪ್ ಈಶ್ವರ್ ಇದೀಗ ಕಣ್ಣೀರಲ್ಲಿ ಎಮೋಷನಲ್ ಆಗಿದ್ದಾರೆ. ಈ ರೀತಿಯ ಆಕ್ರೋಶಭರಿತ ಮಾತುಗಳಿಂದ HD ಕುಮಾರಸ್ವಾಮಿ ಅವರಿಗೆ ಬೈದಿದ್ರು, ದುರಂಕಾರದ ಮಾತುಗಳಿಂದ ಆಡಿದ್ರು, ಸವಾಲುಗಳನ್ನು ಎಸ್ತಿದ್ರು. ಇವೆಲ್ಲವನ್ನು ನೋಡಿದರೆ ಪ್ರದೀಪ್ ಈಶ್ವರ್ ಅವರಿಗೆ ಇದೇ ಮುಳ್ಳು ಆಯಿತಾ?
ರಾಜಕೀಯದ ಮೊದಲ ಶಾಸಕನಾಗಿ ಅನುಭವವಿಲ್ಲದ ಶಾಸಕ ಈ ರೀತಿಯಾಗಿ ಧೈರ್ಯವಾಗಿ ಮಾತನಾಡೋದು ಕಾರಣ ಏನು ಅನ್ನೋದು. ಸದ್ಯಕ್ಕೆ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಬೈದಿದ್ದಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಸೊ ಕೆಲವೊಂದಿಷ್ಟು ವಿಚಾರಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ, ನಾವು ಇದೀವಿ, ನಾವೆಲ್ಲದಕ್ಕೂ ಇರ್ತೀವಿ, ತಲೆ ಕೆಡಿಸ್ಕೊಬೇಡ. ಆದರೆ ಕೆಲವೊಂದಿಷ್ಟು ಆಕ್ರೋಶಭರಿತ ಮಾತುಗಳು, ಇಲ್ಲ ಸಲ್ಲದ ಏಕವಚನ ಮಾತುಗಳನ್ನು ಬಳಸಬಾರ್ದು ಅಂತೇಳಿ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟು ಬೈದು ಕಳಿಸಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಪ್ರದೀಪ್ ಈಶ್ವರ್ಗೆ ಭಯ ಕಾಡ್ತಾ ಇದೆ, ಅರೆಸ್ಟ್ ಮಾಡ್ತಾರೆ ಅಂತ. ಏನಾಗುತ್ತೆ ರಾಜಕೀಯದ ಕೆಲವೊಂದಿಷ್ಟು ಮುಂದಿನ ಬೆಳವಣಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.